ಇವತ್ತಿನ ಈ ಕಾರ್ಯಕ್ರಮ ತುಂಬ ವಿಶಿಷ್ಟವಾಗಿರುವಂಥದ್ದು. ವಿಶ್ವಗುರು ಬಸವೇಶ್ವರರ ಜಯಂತಿ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿರುವ ಹಾಗೆ 12ನೇ ಶತಮಾನ ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು, ತುಂಬ ಅಪರೂಪವಾದ್ದಾಗಿರುವಂಥದ್ದು ಅನ್ನೋದನ್ನು ನಾವು ನೋಡಿದ್ದೀವಿ. ಬಸವಣ್ಣನ ನೇತೃತ್ವದಲ್ಲಿ ನಡೆದಿರುವಂಥ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ತರುವ ಬಹುದೊಡ್ಡ ಕನಸನ್ನು ಅವರು ಕಟ್ಟಿಕೊಂಡಿದ್ದರು. ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಸಾಹಿತ್ಯಿಕ ಕ್ಷೇತ್ರ ಇರ್ಬೋದು. ಈ ಹೊಸದಾಗಿರುವಂಥ ಒಂದು ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು. ಆದರೆ ಏನಿತ್ತು ಅಂದರೆ ಪ್ರಭುತ್ವ ಅದಕ್ಕೆ ತುಂಬ ವಿರುದ್ಧವಾಗಿತ್ತು. ಬಿಜ್ಜಳನ ಬಗ್ಗೆ ಹೇಳಬೇಕು ಅಂದರೆ ಅವನು ಮೊದಲೇ ರಕ್ತಪಾತದ ಮೂಲಕನೇ ರಾಜನಾಗಿರುವಂಥವನು. ವಿಕ್ರಮಾದಿತ್ಯನ ಅಕ್ಕನ ಮಗ ಆತ. ಆದರೆ ಅವನ ಮೊದಲಿಗೆ ಅವನ ಮನಸ್ಥಿತಿ ಸರಿ ಇರೋದಿಲ್ಲ. ಅಂಥದ್ರಲ್ಲಿ ಈ ವೈದಿಕ ಪುರೋಹಿತ ಶಾಹಿಗಳು ಬಸವಣ್ಣನವರ ಈ ಬದಲಾವಣೆಗಳನ್ನು ಏನು ತರಲಿಕ್ಕೆ ಬಯಸಿದ್ನಲ್ಲ, ಇದರ ಬಗ್ಗೆ ಎಲ್ಲ ತಪ್ಪು ಮಾಹಿತಿಯನ್ನು ನೀಡಿ ಅವನು ಇನ್ನಷ್ಟು ವಿರೋಧವಾಗುವ ಭಾಷೆಗಳಲ್ಲಿಯೂ ಕೂಡ ಇಲ್ಲ ಅನ್ನೋದು ಕನ್ನಡ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅದಕ್ಕೂ ಹಿಂದಿನ ಒಂದು ಸಾಹಿತ್ಯ ಚಂಪು ಸಾಹಿತ್ಯ, ಆದರೆ ದೇಶಿ ಭಾಷೆಯಲ್ಲಿ ಅದರಲ್ಲೂ ಆಡು ಭಾಷೆಯನ್ನು ಬಳಕೆ ಮಾಡಿಕೊಂಡು ಸಾಹಿತ್ಯ ನಿರ್ಮಾಣ ಮಾಡಿರುವಂಥ ಭಾಳ ದೊಡ್ಡ ಹೆಗ್ಗಳಿಕೆ ವಚನಕಾರರದು ಅನ್ನೋದನ್ನು ನಾವು ಗಮನಿಸಬೇಕು. ಆಡು ಭಾಷೆಯನ್ನು ಸಾಹಿತ್ಯಕ್ಕೆ ಬಳಕೆ ಮಾಡಿರುವಂಥದ್ದು ಅದೇ ಮೊಟ್ಟ ಮೊದಲು. ಆ ನಂತರದಲ್ಲಿ ದೇಶಿ ಛಂದಸ್ಸಿನ ರೂಪಗಳೇ ಕನ್ನಡದಲ್ಲಿ ನಿರ್ಮಾಣವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಛಂದಸ್ಸಿನ ಎಲ್ಲ ಚೌಕಟ್ಟುಗಳನ್ನು ಮೀರಿ ವಚನ ಸಾಹಿತ್ಯವನ್ನು ರಚನೆ ಮಾಡಿದರು. ಅದಕ್ಕೆ ಸಾಲುಗಳ ನಿರ್ಬಂಧ ಇಲ್ಲ, ಪ್ರಾಸದ ನಿರ್ಬಂಧ ಇಲ್ಲ, ಮತ್ತು ಯಾವುದೇ ರೀತಿಯಾಗಿರುವಂಥ ಚೌಕಟ್ಟನ್ನು ಹಾಕಿಕೊಳ್ಳಿಲ್ಲ. ಅದು 4 ಸಾಲಿಂದ ಇರ್ಬೋದು, 6 ಸಾಲಿಂದ ಇರ್ಬೋದು, 3 ಸಾಲಿಂದ ಇರ್ಬೋದು, 10 ಸಾಲಿಂದ ಇರ್ಬೋದು, 12 ಸಾಲಿಂದ ಇರ್ಬೋದು. ಎಲ್ಲ ಚೌಕಟ್ಟುಗಳನ್ನು ಮೀರಿ ಏನು ಚಂಪು ಸಾಹಿತ್ಯಕ್ಕೆ ಒಂದು ಚೌಕಟ್ಟಿತ್ತಲ್ಲ, ಅದನ್ನು ಮೀರಿದರು. ಮತ್ತು ಸಾಹಿತ್ಯ ಅನ್ನುವಂಥದ್ದು ಅದು ಜನರಿಗೆ ತಲುಪಬೇಕು ಅನ್ನುವಂಥ ಬಹಳ ಮಹತ್ವದ ಒಂದು ಆಶಯವನ್ನು ಇಟ್ಟುಕೊಂಡಿದ್ದರು. ಇವತ್ತಿಗೂ ಕೂಡ ಚಂಪು ಸಾಹಿತ್ಯ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಆದರೆ ವಚನ ಸಾಹಿತ್ಯವನ್ನು ಸಾಮಾನ್ಯ ನಾವು ನೋಡ್ತಾ ಇದ್ದೇವೆ, ಓದ್ತಾ ಇರ್ತಕ್ಕಂಥದ್ದು. ಆ ಪ್ರಯತ್ನವನ್ನು ಅವರು ಮಾಡಿದರೂ ಕೂಡ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿಲ್ಲ. ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಬದಲಾವಣೆ ಆಗಿಲ್ಲ ಅನ್ನೋದನ್ನು ಕೂಡ ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಬಸವಣ್ಣನವರ ಅನೇಕ ಸಿದ್ಧಾಂತಗಳು ನಮಗೆ ಇವತ್ತಿಗೂ ಕೂಡ ತುಂಬ ಪ್ರಸ್ತುತವಾಗ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಾಕಿಕೊಂಡಿದೆ. ಇವತ್ತು ವೇದಿಕೆ ಮೇಲೆ GR ಕಾಂಬ್ಳೆ ಅವರು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಮಾಲತಿ ಪಟ್ಟಣ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶಂಕರ್ ಹಲಗತ್ತಿ ಅವರು ಉಪಸ್ಥಿತರಿದ್ದಾರೆ. ಈಗ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂಥವರು ಗಿರೀಶ್ ಕಾಂಬ್ಳೆ ಅವರು ಅವ್ರ ಬಗ್ಗೆ ಒಂದು 2 ಮಾತುಗಳನ್ನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಭಾಳ ದಿನಗಳಿಂದ ನನಗೆ ಅವರು ಪರಿಚಿತರು ಮತ್ತು ನನ್ನ ಪಕ್ಕದ ಹಳ್ಳಿಯವರು. ಅಥಣಿ ತಾಲೂಕು ಬಳವಾಡ, ನಮ್ಮದು ಜಮಖಂಡಿ ತಾಲೂಕಿನ ಕೊನೆಯ ಹಳ್ಳಿ, ಅಂದರೆ ಬೆಳಗಾವಿ ಡಿಸ್ಟಿಕ್ ಬಾರ್ಡರದಲ್ಲಿ ಇರುವಂಥದ್ದು. ಅವರು ಹೆಚ್ಚು ಕಡಿಮೆ ನಾವು PUC ಓದುವಾಗ ಬಬಲೇಶ್ವರಕ್ಕೆ PSI ಆಗಿ ಅಪಾಯಿಂಟ್ಮೆಂಟ್ ಆಗಿ ಬಂದಿದ್ದರು. ಅವ್ರ ಹೆಸರೆಲ್ಲ ಆ ಕಡೆಗೆ ತುಂಬ ಪ್ರಚಾರದಲ್ಲಿತ್ತು. ನಾವು 1980ರಲ್ಲಿ ಅಂಬೇಡ್ಕರ್ ಯುವಕರ ಸಂಘವನ್ನು ಹುಟ್ಟುಹಾಕಿದ್ವಿ ನಮ್ಮ ಊರಲ್ಲಿ. ಅಲ್ಲಿರುವಂಥ ಎಲ್ಲ ಅನಿಷ್ಟ ಪದ್ಧತಿಗಳ ವಿರುದ್ಧ ಒಂದು ಹೋರಾಟವನ್ನು ಕೈಗೊಂಡಿದ್ವಿ. ಯಾಕಂದರೆ ಜಮಖಂಡಿ ತಾಲೂಕಿನಲ್ಲಿನೇ ಅತಿ ಹೆಚ್ಚು ಶಿಕ್ಷಣ ಪಡೆದಿರುವಂಥ ವ್ಯಕ್ತಿಗಳು ನಮ್ಮ ಊರಲ್ಲಿ ಇದ್ದೀವಿ. ನಾವೆಲ್ಲರೂ ಒಂದು ಸಂಘ ಕಟ್ಟಿಕೊಂಡು ಎಲ್ಲ ಅನಿಷ್ಟ ಪದ್ಧತಿಗಳನ್ನು ನಿಲ್ಲಿಸುವಂಥ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿವಿ. ಇವರು ನಮ್ಮ ದೊಡ್ಡಪ್ಪಗೆ ಪರಿಚಯ ಇದ್ದರು. ಇಲ್ಲ, ಅಲ್ಲಿ ಗಿರೀಶ್ ಕಾಂಬ್ಳೆ ಅಂತೇಳಿ ಬಬಲೇಶ್ವರದಲ್ಲಿದ್ದಾರೆ, ಮತ್ತು ಅವ್ರನ್ನ ಕರೀರಿ ಉಪನ್ಯಾಸ ಮಾಡಲಿಕ್ಕೆ ಕರೆಸ್ರಿ ಅಂತ ಹೇಳಿದರು. ನಾವು ಅಲ್ಲಿಗೆ ಹೋಗಿ ಅವ್ರನ್ನ ಆಮಂತ್ರಣವನ್ನು ಕೊಟ್ಟಿವಿ. ನಮ್ಮ ಊರಿಗೆ ಬಂದು ಆ ಕಾಲಘಟ್ಟದಲ್ಲಿ ಅವರು ಭಾಷಣ ಮಾಡಿರುವಂಥದ್ದು ನನಗೆ ಇವತ್ತಿಗೂ ನೆನಪಿದೆ. ಆವಾಗ ನಮಗೆ ಪರಿಚಯ ಆಗಿರುವಂಥವ್ರು, ನಾನು ಕಾಲೇಜು ವಿದ್ಯಾರ್ಥಿಯಾಗಿರುವಾಗ ಪರಿಚಯ ಆಗಿರುವಂಥವ್ರು. ಮುಂದೆ 1996ರಲ್ಲಿ ಅವರು ಧಾರವಾಡಕ್ಕನ PSI ಆಗಿ ಪಡೆದು ಇಲ್ಲಿಗೆ ಬಂದರು. ಅವರು
ಕ್ವಾರ್ಟರ್ಸಲ್ಲಿದ್ದರು, ನಾನು ಕ್ವಾರ್ಟರ್ಸಲ್ಲಿದ್ದೆ. ಅವಾಗ ಅವರು ಕರ್ನಾಟಕ ಕಾಲೇಜ್ಗೆ ಬರ್ತಿದ್ರು. ಅವ್ರು ಕರ್ನಾಟಕ ಕಾಲೇಜ್ಗೆ ಬರ್ತಿದ್ರು, ಪೊಲೀಸ್ ಜೀಪ್ ತೊಗೊಂಡು ಬರ್ತಿದ್ರು. ಅಲ್ಲಿ ಬಾಗಡೆ ಅಂತ ಹೇಳಿ ಕೆಮಿಸ್ಟ್ರಿ ಪ್ರೊಫೆಸರ್ ಒಬ್ಬರು ಇದ್ದರು, ನಮ್ಮನ್ನಿಬ್ಬರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಿದ್ರು ಅವರು. ಅಲ್ಲಿ ಭಾಳ ಜನರಿಗೆ ಆಶ್ಚರ್ಯ ಏನಾಗಿತ್ತು ಅಂದರೆ, ರಾಜುಗೌಡ ಅವ್ರನ್ನ ಮತ್ತು ಬಾಗಡೆ ಅವ್ರನ್ನ ಪೊಲೀಸ್ ಜೀಪ್ ಬಂದು ಕರ್ಕೊಂಡು ಹೋಗ್ತೈತಿ ಅಂಥೇಳಿ ಒಂದು ದೊಡ್ಡ ಸುದ್ದಿಯಾಗಿತ್ತು. ನಾವು ಮಾರ್ಕೆಟಿಗೆ ಬರೋದಾಗಲಿ ಮತ್ತೊಂದಾಗಲಿ ಪ್ರತಿಯೊಂದಿಗೆ ಒಂದು ಸಂಬಂಧವನ್ನು ನಾವು ಇಟ್ಟುಕೊಂಡಿದ್ದೀವಿ. ಅವರಿಂದಾಗಿಯೇ ನಾವು ಧಾರವಾಡದಲ್ಲಿ ಒಂದು ಸೈಟ್ ಖರೀದಿ ಮಾಡುವಂಗಾಯಿತು 96ರಲ್ಲಿ. ಅವರು ನಾವು ಒಂದೇ ಏರಿಯಾದಲ್ಲಿ ಮನೆಯನ್ನು ಕಟ್ಟಿಸ್ತೀವಿ. ಅವತ್ತಿನಿಂದ ಅವರು ಹಾಗೆ ಬಡ್ತಿ ಅನ್ನುವಂಥ ಉನ್ನತವಾದಂಥ ಹುದ್ದೆಗೆ ಹೋದರು, DYSP ಹುದ್ದೆಯವರೆಗೂ ಹೋದರು. ಅವರು ಭಾಳ ವಿಶೇಷವಾಗಿರುವಂಥದ್ದು ಸಂಗೀತ. ಅವರು ಗುಡಿ ಇದ್ದ ಟೈಮ್ದಾಗ ಮನೆಯಲ್ಲೇ ತಾವೇ ಪೆಟ್ಟಿಗೆ ಬಾರಿಸೋದು, ಹಾಡು ಹಾಡೋದು. ಸಾಕಷ್ಟು ಸಾರಿ ಆ ಹಾಡುಗಳನ್ನು ನಾನು ಕೇಳಿದ್ದೇನೆ. ಅವರ ಕವನ ಸಂಕಲನಗಳ ಬಗ್ಗೆ ಒಂದು ಲೇಖನವನ್ನು ಕೂಡ ನಾನು ಧಾರವಾಡ ಜಿಲ್ಲೆಯ ದಲಿತ ಕವಿಗಳು ಅನ್ನುವಂಥ ಪುಸ್ತಕದಲ್ಲಿ ಬರೆದಿದ್ದೇನೆ. ಆಮೇಲೆ ಇತ್ತೀಚೆಗೆ ಅವರು ಪಾಲಿ ಭಾಷೆಯನ್ನು ಅಧ್ಯಯನ ಮಾಡಿದ್ದಾರೆ. ಅವರು ಮತ್ತು TM ಭಾಸ್ಕರ್ ಅವರು ವಿಶ್ವವಿದ್ಯಾಲಯಕ್ಕೆ ಬಂದು ಭಾಸ್ಕರ್ ಅವ್ರನ್ನ ಕರ್ಕೊಂಡು ಪಾಲಿ ಕಲಿಸುವಂಥ ಗುರುಗಳ ಬಳಿಗೆ ಇಲ್ಲೇ ಧಾರವಾಡದಲ್ಲಿ ಇದ್ದಾರೆ ಒಬ್ಬರು. ಅವ್ರ ಬಳಿಗೆ ಹೋಗಿ ಕಲಿತಿದ್ರು. ನೀವ್ಯಾಕೆ ಕಲಿಬಾರ್ದು ಅಂತ ನನಗೆ ಭಾಳ ಒತ್ತಾಯ ಮಾಡಿದರು. ಆದರೆ ವಿಶ್ವವಿದ್ಯಾಲಯದ ಎಡೆಬಿಡದ ಕೆಲಸದಲ್ಲಿ ನನಗೆ ಪಾಲಿ ಭಾಷೆಯನ್ನು ಕಲಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಪಾಲಿ ಭಾಷೆಯ ಬಗ್ಗೆ, ಪಾಲಿ ವ್ಯಾಕರಣದ ಬಗ್ಗೆ ಅಧಿಕೃತವಾಗಿ ಮಾತನಾಡ್ತಕ್ಕಂಥವ್ರು ಅಂತಂದರೆ GR ಕಾಂಬ್ಳೆ ಅವರು ಅಂತ ಕೇಳ್ಬೋದು. ಅದರ ಜೊತೆಗೆ ಬುದ್ಧನನ್ನು ಮತ್ತು ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡೋದಷ್ಟೇ ಅಲ್ಲ, ಅವರ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವಂಥವರು, ಅನೇಕರಿಗೆ ಸಹಾಯ ಹಸ್ತವನ್ನು ನೀಡುವುದು. ಯಾಕಂದ್ರೆ ನಾನು ಭಾಳ ದಿನಗಳಿಂದ ಅವರನ್ನು ಬಲ್ಲಂಥವನಾಗಿರೋದರಿಂದ ಈ ಮಾತನ್ನು ಹೇಳಲಿಕ್ಕೆ ನನಗೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತಿಗೂ ಕೂಡ ಅವರು ಬರಿತಾ ಇರ್ತಾರೆ. ಕವನ ಸಂಕಲನಗಳನ್ನು ಹೊರತಂದಿರುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ರಿಟೈರ್ಡ್ ಆದ ನಂತರದಲ್ಲಿ ಕೂಡ ಅವರು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಗೆ ಉಪನ್ಯಾಸಗಳನ್ನು ನೀಡಲಿಕ್ಕೆ ಹೋಗ್ತಾರೆ. ಮತ್ತು ಗಾರ್ಡನ್ ಕೆಲಸ, ಮನೆಯ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇನೆ. ವಾಕಿಂಗ್ ಜೊತೆಯಾಗಿಯೇ ಹೋಗಿದ್ದು ಕೆಳಗೆರೆ. ಇತ್ತೀಚೆಗೆ ಹೋಗಿಲ್ಲ ನಾನು. ಅವರು ಮಾತ್ರ ಇವತ್ತಿಗೂ 2016ರಲ್ಲಿ ಅಂಬೇಡ್ಕರ್ ರತ್ನ ಅವಾರ್ಡ್ 2008ರಲ್ಲಿ ಬಂದಿದೆ. ಬಸವಶ್ರೀ ರತ್ನ ಪ್ರಶಸ್ತಿ 2007ರಲ್ಲಿ ಅವ್ರಿಗೆ ಬಂದಿದೆ. ಸುವರ್ಣ ಕರ್ನಾಟಕ ಭೂಷಣ ಪ್ರಶಸ್ತಿ 2006ರಲ್ಲಿ ಬಂದಿದೆ. ಈ ಅವರಲ್ಲಿ ಕೇಳಿಕೊಳ್ತಾ ಇದ್ದೆ. ಶ್ರೀ ಗಿರೀಶ್ ಕಾಂಬ್ಳೆ ಅವರು ನನ್ನ ಮಾತು ಹೇಳಬೇಕು. ಅವ್ರದ್ದು ಬರೀ BA ಆಗಿತ್ತು. ಧಾರವಾಡಕ್ಕೆ ಬಂದಾಗ ರಾಜುಗಳು ನಾನು MA ಮಾಡ್ಬೇಕ್ರಿ ಅಂದರು. MA ಹಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಎಕ್ಸ್ಟರ್ನಲ್ ಆಗಿ ಅಡ್ಮಿಷನ್ ಮಾಡಿಸಿ ಅವರು MA ಪದವೀಧರರಾದರು. ಇಲ್ಲ ನಾನು PhD ಮಾಡಬೇಕ್ರಿ ಅಂದರು. ಅದಕ್ಕೂ ಕೂಡ ತುಂಬ ಪ್ರಯತ್ನ ಮಾಡಿದ್ದೀವಿ. ಆದರೆ ಶೀಟ್ ಸಿಗಲಾರ್ದಕ್ಕೆ ಅದು ಉಳ್ಕೊಂತು. ಅದು ಸಿಕ್ಕಿದ್ರೆ PhDನೂ ಕೂಡ ಮುಗಿಸ್ತಿದ್ರು ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಅವರನ್ನು ಉಪನ್ಯಾಸಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ವಿಶ್ವ ಮಾನವತಾವಾದಿ ಮತ್ತು ಸಮತಾವಾದಿ, ಕ್ರಾಂತಿಕಾರಿ ಮತ್ತು ವಚನ ಶ್ರೇಷ್ಠ, ಜಗತ್ತನ್ನು ಒಂದಾಗಿಸಿದ ಮಹಾನ್ ಪುರುಷ ಮತ್ತು ಪೂಜ್ಯ ಬಸವಣ್ಣನವ್ರನ್ನ ಇವತ್ತು ಜಯಂತಿಗೆ ನನ್ನನ್ನು 2 ಮಾತನ್ನು ಹೇಳಲಿಕ್ಕೆ ಆಸ್ಪದ ಮಾಡಿಕೊಟ್ಟಂಥ ವಿದ್ಯಾವರ್ಗದ ಎಲ್ಲ ಹಿರಿಯ ಕಿರಿಯ ಮತ್ತು ಜವಾಬ್ದಾರಿ ಇದ್ದಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಬಸವ ಮಹಾನುಭಾವರ ಪಾದಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಯಾಕಂದರೆ ಬಂದ ತಕ್ಷಣ ನಾನು ಶಂಕರ ನರಗತಿ ಸಾಹೇಬರು ಪುಣ್ಯಾತ್ಮನ ಮಾಡಿದಂಥ ಕೆಲಸ ಅರ್ಥ ಮಾಡಿಕೊಳ್ಳದಂಥ ಬಡತನದಲ್ಲಿ ನಾವು ಅದೀವಿ. ಇಂಥ ಒಂದು ಸಾಗರಿಗೆ ಒಂದು ಇನ್ನೊಂದು ಅಂದರೂ ನಾವು ನೋವಿನಿಂದ ಹೇಳುವಂಥದ್ದು ಇದು. ಅದು ಸ್ವಲ್ಪ ಹೇಳಿದರು. ಯಾಕಂದ್ರೆ ಯಾರು ಬಸವತನವನ್ನು ಅರ್ಥ ಮಾಡ್ಕೊಳ್ತಾರೆ ಅವರಿಗೆ ಮಾತ್ರ ಬಸವಣ್ಣನ ನಾನು ಒಬ್ಬ. ಆದರೆ ಯಾವಾಗ ಅಕ್ಷರ ಜ್ಞಾನ ನಮಗೆ ಬಂತೋ ಆವಾಗ ನಿಜವಾಗಿ ಬಸವಣ್ಣನ ಮಹತ್ವ, ಬುದ್ಧನ ಮಹತ್ವ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ವ ಜಗತ್ತಿಗೆ ನಮ್ಗೆ ಅಷ್ಟೇ ಅಲ್ಲ, ಜಗತ್ತಿಗೆ ನಾವು ಅಕ್ಕನ ಅಂತ ಹೇಳೋದು. ನಮ್ಮ ಪಟ್ಟಣ ಅವರು ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದೆ. ನಾನು ಸಾಹಿತ್ಯ, ನಾನು ಸ್ವಲ್ಪ ಹುಚ್ಚ. ನಾನು ಪೊಲೀಸಿನಲ್ಲಿ ಬಡಿಗೆ ಇಲಾಖೆ ಇದ್ಕೊಂಡು ಅಕ್ಷರ ಕಲಿಯುವಂಥ ಹುಚ್ಚ ನಾನು. ಆ ನಿಟ್ಟಿನೊಳಗೆ ಹೋಗಿ
ಅಕ್ಕಾರ ಭೇಟಿ ಆದಾಗ ನಾನು ಪುಸ್ತಕ ಇದು ಮಾಡಿ ಟೈಮ್ ಇರಲಿಲ್ಲ. ಇದೆ ನಾವು ಮಹಿಳೆಯನ್ನು ಯಾವ ರೀತಿಯಾಗಿ ನಾವು ಇವತ್ತು ಮರ್ಯಾದೆಯಿಂದ ಮಾಡುವಂಥ ವ್ಯವಸ್ಥೆ ಇದ್ದಂಥ ದೇಶದಲ್ಲಿ ಹುಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಬೇಕು ನಮಗೆ. ಆ ನಿಟ್ಟಿನೊಳಗೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಂತ ಬುದ್ಧ ಮಹಿಳೆಗೆ ಸ್ವಾತಂತ್ರ್ಯ ಕೊಟ್ಟಿದ್ದರು. ನಂತರ ಯಾರಾದರೂ ಕಟ್ಟಿದ್ರೆ ಕೇವಲ ಬಸವಣ್ಣ ಅಂತಾನೆ ಹೇಳ್ಬೋದು. ಬರೀ ಹೇಳಿ ಬಿಡಲಿಲ್ಲ, ಕ್ರಾಂತಿಯನ್ನು ಮಾಡಿ ಮಹಿಳೆಗೆ ಸಿಗಬೇಕು. ಯಾಕಂದ್ರೆ ನಾ ಹೇಳಿದ್ರೆ ಬಸ್ ನಿಮ್ಗೆ ಅದು ಬೇಜಾರು ಆಗ್ಬೋದು. ಸತ್ಯವನ್ನು ಯಾವಾಗ ಯಥಾವತ್ತಾಗಿ ಹೇಳೋದನ್ನೇ ನಮ್ಮ ನಿಜವಾದ ಕರ್ತವ್ಯ. ಅದು ಕಾನೂನು ಬೇಕಾದಷ್ಟೆಲ್ಲ ವಕೀಲ ಬಂಧುಗಳಿದ್ದಾರೆ, ಭೇಟಿ ಆಗ್ತೀವಿ ನಾವು. ಹಿಂದೂ ಕೋಡ್ ಬಿಲ್ ಒಂದು ವೇಳೆ ತಂದಿದ್ರ ಡಾಕ್ಟರ್ ಅಂಬೇಡ್ಕರ್ ಅವರು, ಈಗ ಮಹಿಳೆ ಈ ಥರ ಸ್ಥಾನ ಬಹುಶಃ ಇರ್ಲಿಕ್ಕಿಲ್ಲ. ಬಸವಣ್ಣ ಬುದ್ಧರ ಒಂದು ಪರಿಶ್ರಮ ಕಾನೂನು ಮಟ್ಟದಲ್ಲಿ ಅಂಬೇಡ್ಕರ್ ಅವರು ತಂದಾರೆ. ಸೊ ಈ ಅರ್ಧ ತಾಸು ಮಾತಾಡೋದು ನಾ ಮತ್ತೆ ಹೇಳಿದೆ ನಿಮಗೆ, ನಾ ಮಾತಾಡಿದ್ರೆ ಸುಮಾರು 2-3 ತಾಸು ಮಾತಾಡ್ತೇನೆ. ಈಗ 10 ನಿಮಿಷ ಮಾತಾಡೋದು ಅಂದ್ರೆ ದೊಡ್ಡ ಕಷ್ಟ ಆಗಿಬಿಡ್ತದೆ. ನಾನು ಬರ್ಕೊಂಡು ಬಂದದ್ದು ಕಿಂತಲೂ ನೆನಪಿದ್ದದ್ದನ್ನು ನಾವು ಎದುರಿಸಿದ್ದನ್ನು ಅದೇ ಉದಾಹರಣೆ ಹೇಳಿ ಸತ್ತಿದೆ. ಆದರೆ ಎಲ್ಲಿವರೆಗೆ ಇದು ಮುಟ್ಟಿದೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಚಿಂತನೆ ಮಾಡೋದು ಅವಶ್ಯಕತೆ ಬಂದಿದೆ. ಅಕ್ಷರ ನಮಗೆಲ್ಲರಿಗೂ ಬಂತು, ನಮಗೆ ಅಕ್ಷರವೇ ಇರಲಿಲ್ಲ ಈ ದೇಶದೊಳಗೆ. ಮೋಸ ಆಗಿ ಹೋಗಿತ್ತು. ಅಕ್ಷರ ಎಲ್ಲರಿಗೂ ಇರಲಿಲ್ಲ, ಕೇವಲ ಒಂದೇ ಒಂದು ವರ್ಗಕ್ಕೆ ಅಕ್ಷರ ಇತ್ತು. ನಾ ಇದನ್ನು ಹೇಳಿದ್ರೆ ಸರ್ಕಾರಿ ವಿಚಾರ ಅಂದ್ರೆ ಬಸವಣ್ಣ ಬರ್ತಾರೆ. ನಾವೆಲ್ಲ ದೊಡ್ಡ ದೊಡ್ಡ ಭಾಗ್ಯವಂತರು ನಾವೆಲ್ಲ. ಕಾರಣ ಏನು? ಬಸವಣ್ಣನ ನಾಡಿನಿಂದ, ಬಸವಣ್ಣನ ಮಣ್ಣಿನಲ್ಲಿ ನಾವು ಜನ್ಮತಾ ಇದ್ದೀವಿ. ಇದು ಕೇವಲ ನಿಮ್ಮನ್ನು ಸಂತೋಷ ಮಾಡ್ಲಿಕ್ಕೆ ನಾನು ಹೇಳ್ತಾ ಇಲ್ಲ. ನನ್ನ ವೈಯಕ್ತಿಕ ಸಂತೋಷದ ಕುರುಹ ಬಸವಣ್ಣ ಅಂತ ಹೇಳ್ತೇನೆ. ನಾನು ಕೇವಲ 3 ಜನರಿಗೆ ಮಾತ್ರ ಹಣಿಮುಟ್ಟಿ ನಮನ ಮಾಡ್ತೇನೆ. ಬುದ್ಧ, ಬಸವ ಮತ್ತು ಇಲ್ಲಿ ಬಂದಾಗ ಒಂದು ಇದ್ರೊಳಗೆ ಲಿಂಬಿಕಾಯಿ ಸಾಹೇಬರು ಇದ್ರು, ಮತ್ತು ಅತ್ತೆ ಶಿವಾನಂದ ಸಾಹೇಬರು ಇದ್ರು, ಏನಾಯ್ತು ಸುಮಾರು ನನ್ನ ಗುರುಗಳು ಭದ್ರಾಪುರ ಸರ್ ಬಂದಿದ್ರು. ಭಾಳ ಖುಷಿ ಆಗ್ತಿತ್ತು. ನೀ ಪೊಲೀಸ್ ಆಗಿತ್ತು 2 ಮಾತಾಡ್ತಿದ್ರು, ದೊಡ್ಡ ಖುಷಿ ಆಯ್ತು. ಭದ್ರಾಪುರ ಸರ್ ಇದ್ರು, ಬಂದು ನನಗೆ ಭಾಳ ಆಶೀರ್ವಾದ ಮಾಡಿದ್ರು. ಬಂಧುಗಳು ಇಷ್ಟೇ ಪ್ರಾಣವಾಯು ಅಂತ ಹೇಳ್ತೀವಿ ನಾವು, ಆಮ್ಲಜನಕ. ಯಾಕಿದೆ ಅಂದರೆ ವೈಜ್ಞಾನಿಕ ಸತ್ಯ ಅದು. ನೀವು ನೋಡಿ ಸ್ವಲ್ಪ ಅರ್ಥ ಬಂಧುಗಳೇ, ನಾವು ಬೇರೆ ಯಾವುದೇ ನಿಟ್ಟಿನೊಳಗೆ ಮಂತ್ರ ತಂತ್ರ ಓದೋ ಅವಶ್ಯಕತೆನೇ ಇಲ್ಲ. ಕಾಯಕವನ್ನು ಅರ್ಥ ಮಾಡಿಕೊಂಡ್ರೆ ಆರೋಗ್ಯವಂತರಾಗಿರ್ತೀವಿ, ನಾವು ಗುಲಾಮರಾಗುವುದಿಲ್ಲ. ಕಾಯಕ ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು, ಮಗು ನೀವು ಗೊತ್ತಿರ್ಬೋದು, ಕೈಕಾಲಿ ಯಾಕೆ ಆಡಿಸ್ತದೆ, ಮಗು ಅಳ್ತದೆ ಯಾಕೆ? ಡಾಕ್ಟರ್ ಹೇಳ್ತಾರೆ ಜನ್ಮ ತಾಯಿ ಗರ್ಭದಿಂದ ಮಗು ಭೂಮಿಗೆ ಬಂದ ತಕ್ಷಣ ಅಳಬೇಕಂತ ಹೇಳ್ತಾರೆ. ಅದು ಕಾಯಕದ ಪ್ರತೀಕ. ನೋಡಿ ಒಂದೇ ನೋಡಿದ್ರೆ ಅಕ್ಕ ಅದ್ರ ಬಗ್ಗೆ ದಯವಿಟ್ಟು ಇದ್ರ ಬಗ್ಗೆ ಹೇಳ್ಬೇಕು. ನಾನು ಕೆಲವು ಸಲ ಹುಚ್ಚು ಶಬ್ದಗಳು ಹೊರಗೆ ಬಂದ್ರೆ ಅದನ್ನು ತಿದ್ದಬೇಕು, ನಾನು ಮಾರ್ಗದರ್ಶನ ಮಾಡ್ಕೊಂಡು ಮತ್ತೆ ವಿನಂತಿ ಮಾಡ್ತೇನೆ. ನಾನು ಅಳುವಂತ ಮಗ ಇದ್ರ ಇರಲಾರದ ಮತ್ತು ಹುಚ್ಚರಾಗಿ ಇವತ್ತು ಏನೇನೇನು ಮಾಡ್ತೀವದ ಅಲ್ಲ. ಕೈಲಾಸವೆಂಬುದೇ ನಮ್ಮ ಕರ್ತವ್ಯದ ಮೂಲ. ಬಸವಣ್ಣನ ವಿಚಾರ, ಬುದ್ಧರ ವಿಚಾರದಲ್ಲಿ ನಿಪ್ಪಾಣ. ನಿಪ್ಪಾಣ ಅಂದ್ರೆ ಏನು? ಎಲ್ಲೇ ಸತ್ತ ನಂತರ ಯಾರಿಗೂ ಗೊತ್ತು ಸತ್ತನ್ನು ಸಿಗ್ತದೆ ಅಂತ ಇಲ್ಲ ಮಾಡ್ಕೊಳ್ಳಾಗ ಇದು ವಾಮ ಮಾರ್ಗದಲ್ಲಿ ಹೋಗ್ತಿರ್ತಾರೆ ಕೆಲವರು. ಅದನ್ನ ಅರ್ಥ ಮಾಡಿಕೊಂಡು ಕಾಯಕದ ಮೂಲಾರ್ಥವನ್ನ ಕುಶಲ ಅಕುಶಲ ಕುಶಲತೆಯಲ್ಲಿ ಕಾಯಕವನ್ನು ನಾವು ಮಾಡ್ಕೊಂಡ್ರೆ ನಮಗೂ ತೃಪ್ತಿ ಸಿಗ್ತದೆ, ಮನೆಗೂ ತೃಪ್ತಿ ಸಿಗ್ತದೆ, ಊರಿಗೆ ಸಿಗ್ತದೆ, ನೆರೆಹೊರೆಗೆ ಸಿಗ್ತದೆ, ದೇಶಕ್ಕೆ ಸಿಗ್ತದೆ, ಜಗತ್ತಿಗೆ ಸಿಗ್ತದೆ. ಇಂತಹ ಶಕ್ತಿಯನ್ನು ಮೂಲ ಜೀವನದ ತಿರುಳನ್ನು ಹೇಳಿದಂಥ ಮಹಾನು ಯಾರಾದರೂ ಪುರುಷಿದ್ರ, ಬದಲಾವಣೆಯನ್ನು ಬಯಸಿದಂಥ ಕ್ರಾಂತಿಕಾರಿ ವಿಚಾರ ಹೋಗ್ತಿದ್ರೆ ಅದು ಜಗಜ್ಯೋತಿ ಬಸವಣ್ಣ ಸಂತತಿ ಬಂಧುಗಳು. ಇದು ಯಾಕೆ ಇದನ್ನು ಹೇಳೋದಂದ್ರೆ ನೋಡಿ, ಬರೀ ಹೇಳಿ ಬಿಡಲಿಲ್ಲ, ಅವರು ಸ್ವಂತಕ್ಕೆ ದುಡಿತಿದ್ರು. ನೋಡಿ ನಾವು ಮನೇನೆ ನಮ್ಮ ಒಳ್ಳೇದು ಕೆಟ್ಟದ್ದು. ಇವತ್ತು ಯಾವುದನ್ನು ಸರಿ ಇದೆ ಅನ್ನೋದು ಅರ್ಥ ಮಾಡ್ಕೊಂಡು ಬದುಕೋದೇ ಕಾಯಕ. ಇವಾಗ ಅರ್ಥ ಮಾಡ್ಕೊಳ್ಳೋದು ಕಾಯಕ. ನಿಮ್ಗೆ ಹೇಳ್ತೀನಿ, ನಮ್ಮ ಮಠಾಧೀಶರು, ಅರಿತಂತವರು, ಬುದ್ಧಿಜೀವಿಗಳು ಮತ್ತು ಪ್ರಜ್ಞಾವಂತರು ಇವತ್ತು ಮಠಾಧೀಶರು, ಗುರಿಯರು ಭಾಳ ಚೆನ್ನಾಗಿ ಹೇಳ್ತಾರೆ. ಅದನ್ನು ಮುಂದುವರೆದುಕೊಂಡು ಇವತ್ತು ಕಾಯಕದ ಬೇರೆ ಕಡೆಗೆ ಒಂದ್ಸಲ ನಿರ್ಲೆಕ್ಟ್ ಮಾಡ್ತಾರೆ ಬಂಧುಗಳು. ಇದನ್ನು ಅರ್ಥ ಮಾಡಿಕೊಂಡು ಸ್ವಯಂ ಪ್ರೇರಿತನಾಗಿ, ಸ್ವಯಂ ಶಕ್ತಿಯಿಂದ, ಸ್ವಯಂ ಪ್ರಜ್ಞೆಯಿಂದ ಕೆಲಸ ಮಾಡ್ಕೊತಿದ್ರ
ಎಲ್ಲರಿಗೂ ಒಳ್ಳೇದಾಗ್ತದೆ. ಅದು ಕಾಯಕದಲ್ಲಿ ಭೇದವಿಲ್ಲ, ಕಾಯಕದಲ್ಲಿ ವ್ಯತ್ಯಾಸಗಳಿಲ್ಲ. ಒಳ್ಳೆಯದನ್ನು ಕೆಟ್ಟದನ್ನು ಆರಿಸ್ಕೊಂಡು ಈಗ ನೀವು ತಿಳ್ಕೊಂಡು ಸ್ವಂತಕ್ಕೆ ಬುದ್ಧಿ ಆದರೂ ಬರ್ತದೆ, ತಾಯಿ ತಂದೆಗಳಿಂದ ಬರ್ತದೆ, ಸಂಸ್ಕಾರದಿಂದ ಬರ್ತದೆ, ಮನೆಯಿಂದ ಬರ್ತದೆ, ಒಂದು ಮಠಗಳಿಂದ ಬರ್ತದೆ, ಸಂಘ ಸಂಸ್ಥೆಗಳಿಂದ ಬರ್ತದೆ, ಯಾವುದೇ ಗುರು ಹಿರಿಯರಿಂದ ಬರ್ತದೆ. ಜೋಶಿ ಅಂತಿದ್ರು ಆಟೋಬಯೋಗ್ರಫಿ ಬರೆಯುವಂತ ಕಾಲ ಇತ್ತವಾಗ. ಅವಾಗ ಏನ್ ಬರೋದಂದ್ರ 10 ಮಣ ಬೂದಿಯಾಗುವುದಕ್ಕಿಂತ 1 ಕಣ ಕಿಡಿಯಾಗ. ಜೋಶಿ ಸರ್ ನನ್ಗೆ ಆರ್ಬಿಡಿ ಕಾಲಿ ಸ್ಟೂಡೆಂಟ್ ನಾನು. ಇದರ ಅರ್ಥ ಏನು? ಈಗ ನಾನು ಇನ್ನೂ ಅರ್ಥ ಆಗೋದು. 10 ಮಣ ಬೂದಿ ಆಗುವುದಕ್ಕಿಂತ 1 ಕಣ ಕಿಡಿಯಾಗ. ಇದರ ಅರ್ಥ ಅಂದ್ರೆ ಏನು? ಅದನ್ನ ಆಕ್ಚುಲಿ ಅಂದ್ರೆ ನೀನು ಪ್ರಜ್ಞಾವಂತಾಗಿ ಅರ್ಥಗರ್ಭಿತ ಸರಿಯಾಗಿ ಜೀವನ ಮಾಡ್ಕೊಳ್ಳುವಂಥವನ ಆಗುವಂತ ಆಶೀರ್ವಾದ ಮಾಡ್ತಾರೆ ಬಂಧುಗಳೇ. ಯಾಕಂದ್ರೆ ನಾನು ನನ್ನ ಜೀವನದಲ್ಲಿ ಬಸವಣ್ಣನ ಮಾತ್ರ ಬುದ್ಧ ಬಸವ ಅದು ಕೇವಲ ಬಸವನ ಒಂದು ಮಾರ್ಗದರ್ಶನ, ಬಸವನೊಂದು ದಾರಿಯಲ್ಲೇ ಹೋಗೋದು. ಈ ಒಂದು ನಿಟ್ಟಿನಲ್ಲಿ ಕೇವಲ ಅದು ನೀವು ಆರ್ಥಿಕ ಮಟ್ಟದೊಳಗೆ ಕಾಯಕ ಮಾಡಿದ್ದಲ್ಲ, ನಮ್ಮ ಒಳ್ಳೇದಕ್ಕಾಗಿ. ನಾನು ಮತ್ತೆ ಹೇಳಿ ನಿಮಗೆ, ದಾಸತ್ವ ಅಥವಾ ನೀವು ಬೇರೆಯವರ ಪರಾಧೀನ ಅಥವಾ ಅಸಮರ್ಥತೆ ಅಥವಾ ನಮಗೆ ಇಲ್ಲ ಅಂತ ನರಳುವುದು 100% ಸಮರ್ಥನೀಯವಾದಂತೆ. ಎಲ್ಲಿವರೆಗೆ ನಿಮ್ಮ ಮುಪ್ಪಾವಸ್ಥೆ. ನಾನು ಅಮೆರಿಕ 4 ವರ್ಷದಿಂದ ಅಮೆರಿಕ ಹೋಗಿದ್ದ. ನಾನು 90 ವರ್ಷಗಳವರೆಗೂ ದುಡಿತಾರೆ. ಹಾಗಿದ್ರೆ ಅವರು ಕಾಯಕ 100% ಬಸವನ ಅರ್ಥ ಮಾಡ್ಕೊಂಡಾರ. ಮಹಾವೀರ ಇದೆಯಾ, ನಾವು ಮಲ್ಕೊಳ್ಳೋದು ಹೇಳುದು ಅಷ್ಟೊತ್ತು ಜೀವನದಲ್ಲಿ ನಾವು ತೊಡಗಿಬಿಟ್ಟಿವಿ. ನಾವು ಕಾಯಕದಲ್ಲಿ ತೊಡಗಿದೀವಿ. ಬೇರೆಯವ್ರು ಅನ್ಯಾಯ ಮಾಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು, ಪೊಲೀಸರಿಗೆ ಕಿರಿಕಿರಿ ಬರೇ. ಯಾಕಂದ್ರೆ ನಾವು ಪೊಲೀಸ್ನಾಗ ಸರ್ವಿಸ್ ಮಾಡಿ ಅಂತೇಳಿ ಯಾವ್ಯಾವ ಥರದ ಜನರು ಹೆಂಗಿರ್ತಾರೆ ಅಂತ ಎಲ್ಲ ಗೊತ್ತಿದೆ. ಮತ್ತು ಅದಕ್ಕೆ ಹೇಳಿ ಬರೀ ನಮ್ಮ 20 ನಿಮಿಷ ಟೈಮ್ ಕೊಟ್ಟಾರ. ಇದನ್ನ ಕಡಿಮೆ ಮಾಡಿ ಹೇಳಿ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆಕರ್ಷಣೆ ಇದ್ದಂತ ಹೇಳ್ತಾರೆ. ಈಗ ಬಸವಣ್ಣವ್ರು ಭಾಳ ಸುಂದರ ಇದ್ರು ಮತ್ತು ಶಕ್ತಿಶಾಲಿ ಇದ್ರು, ಆಕರ್ಷಿತ ವ್ಯಕ್ತಿತ್ವ ಬುದ್ಧಿನಂಗ ಅಂತೇಳಿ ನಾವು ಓದಿದೆ. ಅದರಲ್ಲಿ ಅನೇಕ ಲೇಖಕರು ಬರೆದಾರ. ಹೌದು, ಸತ್ತಿದೆ. ರಾಜರ ಬಿಜ್ಜಳ ಕಾಲದೊಳಗೆ ಸಮರ್ಥನೀಯ ಒಬ್ಬ ಮಂತ್ರಿ ಇದ್ರು. ಅಳಗುರು ಮಂತ್ರಿ ಇದ್ರೆ ಯಾರಾದ್ರು ಕರೀತಾರ ಹೇಳಿ ನೋಡುವ. ಬೇಕಾದ್ರೆ ಅವ್ರನ್ನ ಕರೆದು ಅವ್ರ ಗುರುಗಳು ಅವ್ರನ್ನ ಶ್ರೇಷ್ಠ ಅಂತ ಹೇಳಿ ತೊಗೊಂಡು ಬಂದು ಅವ್ರಿಗೆ ಒಂದು ಆಡಳಿತಕ್ಕೆ ಬಸವಣ್ಣವ್ರಿಗೆ ಅಧಿಕಾರ ಕೊಡ್ತಾರೆ. ನೌಕರಿ ಮಾಡ್ತೀವಿ ನಾವು. ಎಷ್ಟು ಮಟ್ಟಿಗೆ ನಾವು ಇವನ್ನ ಕಾಯಕ ಅರ್ಥ ಮಾಡಿಕೊಂಡೇವು ಪ್ರತಿಯೊಬ್ಬರು ಚಿಂತನೆ ಮಾಡುವಂತಹದ್ದು ಅವಶ್ಯಕ ಬಂದಿದೆ. ಅದಕ್ಕೆ ಇವತ್ತಿನ ಜಗತ್ತಿನ ಪ್ರತಿಯೊಬ್ಬ ಪ್ರಜ್ಞಾವಂತರು, ಭಾರತ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮತ್ತು ಎಸ್ ಲಿಂಗಪ್ಪ ಒಂದು ಘಟನೆ ನನಗೆ ನೆನಪಾಗ್ತದೆ. ಹಾಗೆ ಏನಂದ್ರೆ ಲಿಂಗಪ್ಪ ಸಾಹೇಬ್ ಕೊಡ್ತಾರೆ. ಕೊಟ್ಟಾಗ ಏನಂತ ಹೇಳಿ ಮಾತುಕತೆ ನಡೆದಾಗ ಅವ್ರಿಗೆ ಇದನ್ನು ಓದಿ ನೀವು ವಿಚಾರ ತಿಳಿಸ್ರಿ ಅಂತ ಹೇಳ್ತಾರೆ. ಅವಾಗ ತಿಳಿಸಿದಾಗ ಅವ್ರ ಟೈಮ್ ನಿಮ್ಗೆ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ 23 ತಾಸು ಓದ್ತಿದ್ರು. ನಿಮ್ ವಿಚಾರ ತಿಳಿಸ್ರಿ ಅಂದಿದ್ರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ತಿಳಿಸ್ತಾರೆ ಗೊತ್ತಾ? ಲಿಂಗಪ್ಪ ಅವ್ರು ತಮ್ಮ ಆತ್ಮಕಥನದಲ್ಲಿ ಬರೆದಿದೆ. ಏನು ಅಂದ್ರೆ ಎಂಥ ವ್ಯಕ್ತಿನ ಲಿಮಿಟೇಷನ್ ಮಾಡಿದ್ರು. ವಿಶ್ವ ವ್ಯಾಪಿ ಇದ್ದಂಥ ಒಬ್ಬ ವಿಚಾರವಂತನನ್ನ, ಕ್ರಾಂತಿಕಾರಿ ವ್ಯಕ್ತಿಯನ್ನ ಲಿಮಿಟೇಷನ್ ಮಾಡಿ ಸಣ್ಣ ವ್ಯಕ್ತಿಯನ್ನ ಮಾಡಿ ಕಿಸಿಯೊಳಗೆ ಇಟ್ಟುಕೊಳ್ಳುವಂತ ಇವತ್ತು ಸದ್ಯದ ಪರಿಸ್ಥಿತಿ ಒಳಗೆ ಇದೆ ಅಂತ ಹೇಳಿದ್ರು. ನಮಗೆ ಗೊತ್ತೇ ಇಲ್ಲಲ್ಲ. ಬಿಕಾಸ್ ನನಗೆ ಒಂದ್ ವೇಳೆ ಇಂಗ್ಲಿಷ್ ಬರಲಿಲ್ಲ ಅಂದ್ರೆ ಬೇರೆ ಭಾಷೆಗೆ ಅರ್ಥ ಆಗೋದಿಲ್ಲ ನನಗೆ. ನೋಡಿ, ನಾವು ಹೇಳ್ತೀವಿ ನಾವು ಸ್ವಾರ್ಥಿವಾಗಿವ ಅಂದ್ರೆ ಕನ್ನಡ ಶ್ರೇಷ್ಠ, ಅವ್ರು ಮರಾಠಿ ಶ್ರೇಷ್ಠತಾರೆ, ಇಲ್ಲಿ ತಮಿಳು ಶ್ರೇಷ್ಠತಾರೆ. ಶುದ್ಧ ತಪ್ಪು. ಬಸವಣ್ಣವರು ಬೇರೆ ಭಾಷೆಗಳ ಪಂಡಿತರು ಸಹಿತ ಆಗಿದ್ರು. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ದೊಡ್ಡ ವಿಶ್ವವ್ಯಾಪಿ ವಿಚಾರವಂತನ, ಕ್ರಾಂತಿಕಾರಿಯನ್ನ, ಸಮಾಜ ಸುಧಾರಕರನ್ನ, ಸಮಾಜ ಚಿಂತಕರನ್ನ ಒಂದು ಸಣ್ಣ ಮಟ್ಟದ ಸಣ್ಣ ಸ್ಥಳವಾಗಿ ನೀವು ಇಟ್ಕೊಂಡದ್ದು ಇದೇ ಬಹಳ ನೋವಾಗ್ತದೆ ಅಂತ ಹೇಳ್ತಾರೆ. ಕಾರಣ ಏನು ಬಂಧುಗಳೇ? ಅಂಥ ಇಡೀ ಮಾನವ ಕುಲದ ಚಿಂತಕನನ್ನ ಭಾಷೆ ಒಂದು ತೊಡಗಿನಲ್ಲಿ ಗೊತ್ತಾಗಲಾರಂಥ ಕ್ವಶನ್ಸ್ ನಾವು ಇವತ್ತು ಬಸವಣ್ಣ ನಡೆಸ್ತೀವಿ. ಇವತ್ತೇನು ಕರ್ನಾಟಕ ಸರ್ಕಾರ ಬಸವಣ್ಣ ಅವ್ರ ಸ್ಟ್ಯಾಚ್ಯೂ ಇಟ್ಟು ಜಗತ್ತಿಗೆ ಸ್ವಲ್ಪ ಪ್ರಯತ್ನ ಆಗಿದೆ.
ಎಷ್ಟರ ಮಟ್ಟಿಗೆ ನಾವು ಓದ್ತೀವಿ, ಎಷ್ಟರ ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ನಮಗೆ. ಈ ನಿಟ್ಟಿನೊಳಗೆ ಈಗ ನೋಡಿ, ಯಾರಿಗೆ ಇವತ್ತು 2 ಕೂಟ ಯಾರಿಗೆ ಬೇಡ, ಎಲ್ಲರಿಗೂ ಬೇಕು. ಬುದ್ಧ ಹೇಳಿದ ಪಂಚ, ಈಗ 4 ನಿಸರ್ಗ ತತ್ವ ಅದಕ್ಕೆ ಕಾಣಿಕೆಗಳದ. ಜೀವಿ ಅಂದ್ರೆ ಏನು? ತಿನ್ನೋದು. ನಾವು ಸಮಾನತೆ ಮತ್ತು ಮನುಷ್ಯತ್ವ ಮತ್ತು ನೋಡಿ ಧರ್ಮದ ಬಗ್ಗೆ ಬಸವಣ್ಣ ಹೇಳ್ತಾರೆ, ದಯವೇ ಇಲ್ಲದ ಧರ್ಮ ರಾವುದಯ್ಯ ಅಂತ ಹೇಳಿ. ಧರ್ಮ ಅಂದ್ರೆ ಏನು? ಒಬ್ರಿಗೆ ಬಡಿ ಬಡಿ ಗಡಿ, ನಾನು ಹೆಚ್ಚು ನೀನು ಹೆಚ್ಚು. ಪ್ರೆಸ್ ಇದ್ರಿಗಿದ್ರು ಅವರು ಪೇಪರ್ ಇದು ಕೊಡ್ತಿದ್ರು ನ್ಯೂಸ್. ಅವ್ರ ಮುಂದೆ ಮಾಡಿದಾಗ ಅದು ಬಸ್ ಡಿಕ್ಕಿಯಾಗಿ ಅಲ್ಲೆಲ್ಲ ಮುರಿದದ್ದು. ಯಾರು ಟಚ್ ಮಾಡಿ ಬಿದ್ದವ್ರಿಗೆ ಮುಟ್ಟುವಾಗಿ ಇವತ್ತಿಗೆ ಅದನ್ನು ನೋಡ್ತೀವಿ. ಮುಟ್ಟವ್ರು ಪೊಲೀಸರು ಬರುವರಿ ಅಥವಾ ಸಂಬಂಧಿಕ ಬರುವರಿ. ಎಲ್ಲಿ ನ್ಯಾಯ ಇದೆ? ಎಂಥ ಧರ್ಮ ಇದು? ಒಬ್ಬರು ನೋವಿನಾಗ ಇದ್ರೆ ಸಹಾಯ ಮಾಡೋದಿಲ್ಲ ಅಂದ್ರೆ ಎಂಥ ಧರ್ಮ ಇದು? ಯಾವ ಧರ್ಮದಲ್ಲಿ ಹೇಳಿದೆ ಹೇಳಿ? ಸಹಾಯ ಮಾಡಬಾರ್ದು, ಜೀವಿಯನ್ನು ಉಳಿಸಬಾರ್ದು ಅನ್ನೋದು ಗಂಟೆ ಆಗಲಿ, ಒಬ್ಬರಿಗೊಬ್ಬರು ಹೊರಗಡೆ ಬಡದಾಗಲಿ. ಸಾಮರಸ್ಯ ಇರ್ದಿದ್ರೆ ಹೋಗಲಿ. ಅವರು ವಯಸ್ಸು ನ್ಯಾಯ ನಿಷ್ಠುರತೆಯನ್ನ ಮತ್ತು ಕಾಳಜಿಯಿಂದ ಇರುವಂಥದ್ದೇನೆ ಧರ್ಮ ಅಂತ ಹೇಳ್ತಾರೆ. ಬಸವಣ್ಣ ಹೇಳ್ತಾರೆ ದಯವೇ ಬೇಕು ಧರ್ಮದಲ್ಲಿ. ಅದಕ್ಕೆ ನೀವು ಹೇಳ್ತಾರೆ, ಒಂದು ಯಾವುದೇ ಪ್ರಾಣಿ ಪಕ್ಷಿ ಆ ಮನುಷ್ಯ ಆ ವರ್ಣ ಈ ವರ್ಣ 108 ಎಲ್ಲ ಹಿಡ್ಕೊಂಡು ಧರ್ಮದ ಸೇರಿಸಿದ ಧರ್ಮ ಹೇಗೆ? ಇವತ್ತು ಪ್ರತಿಯೊಬ್ಬರು ಇವತ್ತು ನಾವು ಚಿಂತನೆ ಮಾಡಿದ ಅವಶ್ಯಕ. ಕೇವಲ ಬಸವಣ್ಣ ಅಲ್ಲ, ಬಸವಣ್ಣನ ಬುದ್ಧನಿಗೆ ಜಗತ್ತಿನಾದಂತಿದೆಯೋ ಬಸವಣ್ಣ ಅದೇ ನಿಟ್ಟಿನ ಅದೇ ವಿಷಯದಲ್ಲಿದ್ದಾರೆ. ಈಗ ನೋಡಿ, ಲೈಟ್ ಆಫ್ ನಾಲೆಜ್ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾರು ಪ್ರಚಾರ ಮಾಡಿವಿ ನಾವು? ಇವು ಅಂಬೇಡ್ಕರ್ ಬಗ್ಗೆ ಯಾರು ನೀವು ಪ್ರಚಾರ ಮಾಡಿ ಹೇಳಿ? ಒಂದು ಜಾತಿ ಗಂಟಿಸಿ ಬಸವಣ್ಣನ ಒಳ್ಳೆಯ ವಿಚಾರಗಳನ್ನ, ಬುದ್ಧನ ಒಳ್ಳೆಯ ವಿಚಾರಗಳನ್ನ, ಡಾಕ್ಟರ್ ಅಂಬೇಡ್ಕರ್ ವಿಚಾರಗಳನ್ನ ಸೀಮಿತಗೊಳಿಸ್ಬಿಟ್ಟಿವಿ ನಾವು ಇವತ್ತು. ಇದು ಜ್ಞಾನಕ್ಕೆ ಹೆಚ್ಚು ಅದಕ್ಕೆ ಹೇಳ್ತಾರೆ ಏನು ಏನು ಮನುಷ್ಯನಿಗೆ ನಾವು ಗ್ರೇಡ್ ಮಾಡ್ತೀವ, ನಮ್ಮ ಎಲ್ಲ ಕ್ಯಾರೆಕ್ಟರ್ಸ್ ಆಲ್ ಕೆಟ್ಟ ಮತ್ತು ಒಳ್ಳೆಯ ಏನು ಅಂಶಗಳ ಮನಸ್ಸಿನ ಬದುಕಿನಲ್ಲಿ ಎಲ್ಲವನ್ನು ಅರ್ಥಕೊಂಡು ಬಸವಣ್ಣ ಅವರು ಹೇಳಿದ್ರು ಬಂಧುಗಳಿಗೆ. ಅದಕ್ಕೆ ಆ ಪುಣ್ಯಾತ್ಮನನ್ನ ಎಷ್ಟು ನೆನೆಸಿದ್ರು ಕಡಿಮೆ. ಅದಕ್ಕೆ ಹೇಳಿದ 10-20 ನಿಮಿಷದಲ್ಲಿ ಬಸವಣ್ಣವರ ಕುರಿತು ಹೇಳುವಂತ ಸಮರ್ಥನವಾದ ವ್ಯಕ್ತಿ ನನಗನ್ಸದೆ ಹಾಗೆ. ಇಡೀ ಜೀವನ ಇದ್ದಕ್ಕೂ ಚಿಂತನೆ ಮಾಡಿದ್ರೆ ಊಟ ಮಾಡ್ಬೇಕು. ಯಾರಿಗೂ ಇವತ್ತು ಮಕ್ಕಳಾದಂತೆ ಕೆಲಸದಿಂದ ಊಟ ಕೊಡೋಲ್ಲ, ಮಕ್ಕಳು ಸಹಿತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇವತ್ತಿನ ಕಾಲ ಆಗಿದೆ. ಇವತ್ತು ನೀವು ಒಳ್ಳೆಯವರಾಗಿ ಸಮರ್ಥನೀಯವಾದಂಥ ಮರ್ಯಾದೆ ಸಿಗಬೇಕಾಗಿತ್ತು. ಬದುಕಿಗೆ ಒಂದು ನೆಮ್ಮದಿ ಮಾನ ಮರ್ಯಾದೆ ಸಿಗಬೇಕಾಗಿತ್ತು ಅಂದ್ರೆ ಕಾಯಕವನ್ನ ನಾವು ಮಾಡಲೇಬೇಕು. ಜೀವನ ಇದ್ದಕ್ಕೂ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಪಾವನ ಆಗ್ತದೆ. 2 ಮಾತಿಲ್ಲ. ಅದಕ್ಕೆ ಕಾಯಕದ ಮಹತ್ವ ಇಡೀ ನಮ್ಮ ಜೀವನ ಇದ್ದಕ್ಕೂ ಪಾಲಿಸುವಂತ ಒಂದು ಸೂತ್ರ ಬಸವಣ್ಣನಿದೆ. ನೋಡಿ, ನಾವು ಈಗ ಆಕಳ, ಎಮ್ಮಿ, ದನ, ಕರ ಎಲ್ಲ ನಿಷ್ಕಪಟಿ, ಯಾವುದೇ ಥರದ ಭೇದಗಳು ಮಾಡಲಾರಂಥವ, ಮನುಷ್ಯನಾಗಿದ್ದಂಥವ ಅಂತ ನೀವು ದಿವಸಗಟ್ಟೆಲ್ಲ ನೀವು ಒಂದೇ ಬಸವಣ್ಣರು ಒಂದೇ ವಚನ ಇಡೀ ಒಂದು ಜ್ಯೂಸ್ ಉದ್ದಾರವಾಗಿ ಹೇಳಿದ್ರು ಮುಗಿದಿಲ್ಲ ಬಂಧುಗಳು. ಅಷ್ಟು ಆಳವಾಗಿದೆ. ಅಜ್ಞಾನವೇ ಅಂಥ ಒಂದು ಆಳವಾದದ್ದರೆ ನಿಜವಾಗಿ ಬಸವಣ್ಣ ಅವರದು ಅಷ್ಟು ಆಳವಾದದ್ದಿದೆ. ನೀವು ಅದಕ್ಕೆ ಹೇಳ್ತೀನಿ, ಕುಲ ಹೆಂಗೆ ನಮ್ದು ಕನಕದಾಸ್ ಅವರು ಹೇಳ್ತಾರಲ್ಲ, ನೀವು ನೋಡಿ ಬುದ್ಧನ ಮಾಡ್ಲಿಕ್ಕೆ ಯಾರು ಅವ್ರನ್ನೆಲ್ಲ ತಡೆದಂಥ ಶಕ್ತಿಯ ಬಸವಣ್ಣ ಇದ್ರು ಅನ್ನೋದ್ರ ಬಗ್ಗೆ. ಬಸವಣ್ಣ ಕೇವಲ ಬೇರೆಯವ್ರು ಮಾಡಿ ಅಂತ ಹೇಳಲ್ಲ. ನೀವು ಹೇಳ್ತೀನಿ ಗೀತೆ ಹೇಳೋದು ನಾವು ಒಂದು ಸಣ್ಣ ಉದಾಹರಣೆ, ಸತ್ಯದು ಉದಾಹರಣೆ ತಗೊಳ್ಳೇಬೇಕಾದ್ರೆ ಗೀತೆ. ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಯಾಕೆ ಅರ್ಜುನ ಕೃಷ್ಣನೇ ಯಾಕೆ ಮಾಡಲಿಲ್ಲ? ಎಲ್ಲ ಶಕ್ತಿ ಇತ್ತಲ್ಲ ಅವರಲ್ಲಿ, ಯಾಕೆ ಮಾಡಲಿಲ್ಲ ಹೇಳಿ? ನಿಲ್ಬೇಕು, ಸತ್ಯವನ್ನು ಎತ್ತಿ ಹೇಳಬೇಕು ಅಂತ ಒಂದು ಮನೋಭಾವನೆಯಲ್ಲಿ ಇವತ್ತು ಬಸವಣ್ಣ ನೀವು ನೋಡ್ರಿ, ನೀವು ಸಣ್ಣದೊಂದು ಏನಾದರೂ ಮಿಸ್ಟೇಕ್ ತೆಗೀರಿ, ಬಸವಣ್ಣ ಬುದ್ಧಿನಲ್ಲಿ ತೆಗೀರಿ, ಡಾಕ್ಟರ್ ಅಂಬೇಡ್ಕರ್ ಅವರದ್ದು ತೆಗೀರಿ. ಯಾಕೆ ನಾವು ಶ್ರೇಷ್ಠ ಯಾಕೆ ಅನ್ಬಾರ್ದು? ಅಲ್ಲೇ ಎಲ್ಲಿ ಕೈಲಾಸ ಅನ್ನೋದು ಕಾಣಲಾರ್ದ, ನೋಡ್ಲಾರ್ದ, ಸಿಗಲಾರ್ದಂತ ಒಂದು ವ್ಯವಸ್ಥೆಯಲ್ಲಿ ಇಲ್ಲ, ನಮ್ಮ ಜೀವನದಲ್ಲಿ ಇದೆ ಅನ್ನುವಂತ ಹೇಳಿದಂತ ಒಂದು ಮಹಾನುಭಾವರೇ ಬಸವಣ್ಣ ಬಂಧುಗಳ. ಅದಕ್ಕೆ ನಾನು ಹೇಳಿದ್ದು, ನನಗನ್ಸಿದ ಮಟ್ಟಿಗೆ ಸಾಗರದಿಂದ ಒಂದು ಸಣ್ಣ ನವಣಿ ಕಾಳಷ್ಟು ವಿಷಯ ಮಾತ್ರ ಹೇಳಿಲ್ಲ ಇನ್ನು. ಅಷ್ಟು ಒಳ್ಳೆ ಜ್ಞಾನಿಗೆ ಇಷ್ಟು ಮಾತ್ರ ಸತ್ಯ
ನಮಗೆ ಯಾವ ಪ್ರಜ್ಞೆ ಬಂತು, ಅರಿಯ ಸತ್ಯಗಳು ಬುದ್ಧಿನಲ್ಲಿ ಬರ್ತವೆ. ನಾವು ಯಾವ ದಶಪಾಂಡಗಳು, ಅಷ್ಟಾಂಗ ಮತ್ತು ಇದು ತ್ರಿಸರಣ ಪಂಚಶೀಲ ಅಂತೇಳಿ 100 ಷಡ್ವರ್ಗಗಳು ಬಸವಣ್ಣನಲ್ಲಿ ಹೇಳ್ತದೆ. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ಅಸಹ್ಯ ಪಡಬೇಡ, ಕನ್ನ ಬಂದಿದ್ದ ಕ್ರಾಂತಿನೇ ಮಾಡ್ತಾರೆ ಬಂದು ನೋಡಿ. ನನಗಿಂತ ಕಿರಿಯಲ್ಲ, ನೀವು ಅದನ್ನ ತಗೋರಿ, ಕಾಯಕವೇ ತಗೋರಿ. ನೀವು ನೋಡಿ ಆದಿದ್ದ ನೋಡಿ ಸಕಲ ಪ್ರಾಣಿಗಳು ಲೇಸು ಬಯಸು ಅನೇಕ ಕುಲದ ತಗೊಳ್ಳಿ. ಇವತ್ತೇನು ಹೇಳ್ತೀವಿ ನಾವು, ಇವತ್ತು ಆಕಳಲ್ಲಿ ಅರ್ಥ ಜೀವಿದೆ, ಎಲ್ಲರಿಗೂ ಸರ್ವಸಾಧಾರಣವನ್ನು ಬಿಟ್ಟು ವೈಜ್ಞಾನಿಕ ಮತ್ತು ಸತ್ಯದೆಡೆಗೆ ಇವತ್ತು ಹೇಳಿದಂಥ ಮಹಾನುಭಾವ ಬಸವಣ್ಣನನ್ನು ಅರ್ಥ ಮಾಡಿಕೊಂಡು, ಬುದ್ಧನನ್ನು ಅರ್ಥ ಮಾಡಿಕೊಂಡು, ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡಿಕೊಂಡು, ಮತ್ತು ಅನೇಕ ಸಮಾಜ ಸುಧಾರಕರು ಚಿಂತಕರಾದ ನಾರಾಯಣ ಗುರು, ಪೆರಿಯಾರ್, ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹುಮಾರ್ಗ ಕೊಲ್ಹಾಪುರ್, ನಾಲ್ವಡಿ ಕೃಷ್ಣರಾಯ್, ಇನ್ನೂ ಬೇಕಾದಷ್ಟು ಬಂಧುಗಳೇ, ಬೇಕಾದಷ್ಟು ಭಂಡಾರಿದೆ. ನಮ್ಮ ದೇಶ ಭಾರತ ಪುಣ್ಯಭೂಮಿ ಅಲ್ಲಿಕ್ಕೆ ಜಗತ್ತಿಗೆ ಒಂದು ದಾರಿ ತೋರಿಸಿದಂತ ಕೇವಲ ಜಗತ್ತು ಸ್ಪರ್ಶಿಸಲ್ಪಟ್ಟಾಗ ವಿಷಯ ಮಾತ್ರ ದೊಡ್ಡದಿದೆ. ಅದು ಇಷ್ಟ ಅಂತಲ್ಲ, ಕ್ರಾಂತಿಕಾರಿ ಇದೆ, ಮನುಷ್ಯತ್ವ ಮೇಲೆ ಅಡಗಿದೆ, ಮನುಷ್ಯತ್ವದಲ್ಲಿ ಕೂಡಿದೆ. ಇಷ್ಟ ಹೀಗೆ ಅನ್ನೋದ್ರ ಬಗ್ಗೆ ನಮ್ಮನ್ನೆಲ್ಲ ದಿಗ್ಭ್ರಾಂತನಾಗಿ ಮಾಡ್ತದೆ. ಸತ್ಯವಿದೆ, ವೈಜ್ಞಾನಿಕವಿದೆ, ಅದೇ ಬಸವ ತತ್ವ, ಅದೇ ಬಸವ. ಸೊ ಈ ನಿಟ್ಟಿನೊಳಗೆ ನನಗನ್ಸ್ಬೇಡ, ನಮ್ಮ ವೇಳೆ ಮುಗಿದಿದೆ. ನಾನು ಈ ಬಸವಣ್ಣ ಬಗ್ಗೆ ನಾನು ಕವಿ ಸಣ್ಣದಾಗಿ ಪ್ರಯತ್ನ ಮಾಡ್ತೀನಿ, ಕವಿತೆಗಳನ್ನು ಬರಿತೀನಿ, ಎಲ್ಲೆಲ್ಲಿ ಸಣ್ಣ ಸಣ್ಣ ಪ್ರಸಂಗ ಬಂದಾಗ ಹಾಡ್ತಿರ್ತೀನಿ. ನಮ್ಮ ಡಾಕ್ಟರ್ ಬರ್ಜಿ ಸಾಹೇಬರು ಮತ್ತು ಅನೇಕ ಬಂಧುಗಳು ಬಂದಾರ. ಬೆಂಗಳೂರಲ್ಲಿ ಭೇಟಿಯಾಗಿದ್ದೆ, ಅವಾಗ ಮಾತಾಡ್ಲಿಕ್ಕೆ ಆಸ್ಪದ ಸಿಕ್ಕಿಲ್ಲ. ಇವತ್ತೇನೋ ಅಧ್ಯಕ್ಷರಾಗ್ಯಾರ, ನಾವು ಒಬ್ಬ 2 ಮಾತಾಡ್ಲಿಕ್ಕೆ ಬಂದೀನಿ. ಅವ್ರ ಮುಂದೆ ಹೇಳಿ ನಾನು ಸಂತೋಷ ಕೊಡ್ತೀನಿ. ವಿಶ್ವಗುರು ನಮ್ಮವನಿವ ಬಸವ ಬಸವ, ನಮ್ಮವನಿವ ಬಸವ ಬಸವ, ಜಗಜ್ಯೋತಿಯಾಗಿ ಬೆಳಗಿ ಕತ್ತಲೆ ಕಳೆದಂತ, ಜಗಜ್ಯೋತಿಯಾಗಿ ಬೆಳಗಿ ಕತ್ತಲೆ ಕಳೆದಂತ, ನಮ್ಮವನಿವ ಬಸವ ಬಸವನ ವಚನಗಳೇ ಸಮತ ಸೃಷ್ಟಿ, ನಮ್ಮವನಿವ ಬಸವ ಬಸವ. ಹಿಂದೂ ಧರ್ಮದ ನೀತಿ ಜಾತಿಗಳ ಸೃಷ್ಟಿಸಿ, ಹಿಂದೂ ಧರ್ಮದ ನೀತಿ ಜಾತಿಗಳ ಹುಟ್ಟಿಸಿ, ಉಳಿಸಿದ ಬಸವನು ವಚನದ ಶಕ್ತಿ, ಭಕ್ತಿ ಸಾರದ ಸೂತ್ರ ವಚನದಿ ಬೋಧಿಸುತ್ತ, ಶರಣ ಸಂಸ್ಕೃತಿ ಸ್ವಾದ ನಮ್ಮೆಲ್ಲರಿಗಿರಿಸಿ, ಎನಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ, ವಿಶ್ವಗುರು ಬಸವನ ವಚನದ ಶಕ್ತಿ. ಪಡಬೇಡ ತನ್ನ ಮನ್ನಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಕೂಡಲ ಸಂಗನ ವಿಲಾಸ ಮಹತ್ವವನ್ನು ತಿಳಿಸಿ, ನಮ್ಮ ನಿಮ್ಮೆಲ್ಲರ ಕಾಯಕ ಶ್ರದ್ಧಿಸಿ, ನಮ್ಮವನಿವ ಬಸವ ಬಸವ, ಜಗಜ್ಯೋತಿಯಾಗಿ ಬೆಳಗಿ ಕತ್ತಲೆ ಕಳೆದಂಥ, ಜಗಜ್ಯೋತಿಯಾಗಿ ಬೆಳಗಿ ಕತ್ತಲೆ ಕಳೆದಂಥ, ನಮ್ಮವನಿವ ಬಸವ ಬಸವ. ಮನುಜರನ್ನು ಗುರುತಿಸಿ ಸ್ವಾಗತಿಸಿ, ಚತುರ್ವರ್ಣ ಕಡೆಗಣಿಸ, ವಿಶ್ವಗುರು ಶರಣ ಪ್ರಭು ಕಾಯಕದಿ ಶ್ರೇಷ್ಠ, ವಿಶ್ವಗುರು ಶರಣ ಪ್ರಭು ಕಾಯಕದಿ ಶ್ರೇಷ್ಠ, ಮಾನವತವಾದಿ ಬಸವ ಗುರುವಿಗೆ ಶರಣು ಶರಣು ಬಸವ ಬಸವ.
ಬಸವ ಬಸವ. ಇನ್ನೂ ಬೇಕಾದಷ್ಟು ಕವನಗಳೇ ಬಂಧುಗಳೇ, ಆದರೆ ಏನೋ ನನ್ನ ನನಗೆ ನನಗೆ ಬಂದಂಗೆ ಹಾಡಾಗಿದೆ, ಬಂದಂಗೆ ತಿಳಿದಂತೆ ಮಾತುಗಳು ನಾಡಾಗಿದೆ. ನನಗೆ ಆಸ್ಪದಕ್ಕಾಗಿ ಮನಪೂರ್ವಕ ಹೃದಯಪೂರ್ವಕ ನನ್ನ ಎಲ್ಲ ಆಸಕ್ತರು ಎಲ್ಲ ಬೇಕಾದಷ್ಟು ಪರಿಣಿತರು ಬಂದಾರೆ. ಅವರೆಲ್ಲರೂ ಶಾಂತ ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ. ನೀವೆಲ್ಲ ಎದುರುಗಡೆ ಎಲ್ಲ ನಮ್ಮ ಬಂದರು, ವಾಕಿಂಗ್ ನಮ್ಮ ಫ್ರೆಂಡ್ಸು ಬಂದಾರೆ, ಅವರಿಗೆಲ್ಲ ಧನ್ಯವಾದ ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ. ಒಂದು ವೇಳೆ ತಪ್ಪಿದ್ರ ಸುಮ್ಮನೆ ಕೂಡಬಾರ್ದು, ಅಕ್ಕಮ್ಮನ ಹಿಡ್ಕೊಂಡು ತಪ್ಪಿದ್ರ ಮಾರ್ಗದರ್ಶನ ಮಾಡಬೇಕಂತ ವಿನಂತಿ ಮಾಡಿಕೊಂಡು ಆಸ್ಪದಕ್ಕಾಗಿ ಎಲ್ಲ ವಿದ್ಯಾರ್ಥಿ ಸಂಘಕ್ಕೆ ಅವರು ನನಗೆ ನನ್ನ ನಮ್ರಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೀನಿ. ಜೈ ಭೀಮ್ ನಾಮದ ಶರಣ. ತಮ್ಮೆಲ್ಲರ ಪರವಾಗಿ ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇವತ್ತಿನ ಇಷ್ಟೊತ್ತು ನಮ್ಮ ಕರೆಗೆ ಹೋಗುವಂತು ವೇದಿಕೆ ಮೇಲೆ ಆಗಮಿಸಿ ವಿಶ್ವಗುರು ಬಸವೇಶ್ವರರ ಜಯಂತಿ ಅಂಗವಾಗಿ ವಿಶ್ರಾಂತ ಬಸವ, ಅಂಬೇಡ್ಕರ್ ಹಾಗೆ ಅನೇಕ ದಾರ್ಶನಿಕರ ದೂರದೃಷ್ಟಿ ಹೇಗೆ ಇತ್ತೋ ಹಾಗೆ ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ಹೇಗೆ ಹಸನ ಮಾಡಿಕೊಳ್ಳಬೇಕು, ಆಚರಣೆಯಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಅನೇಕ ವಿಷಯಗಳನ್ನು ನಮಗೆ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥ ಶ್ರೀ ಗಿರೀಶ್ ಕಾಂಬ್ಳೆ ಅವರಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು.